ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ HP ಆಲ್-ಇನ್-ಒನ್ PC ಹ್ಯಾಕ್ ಸರ್ವಿಸ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. HP ಆಲ್-ಇನ್-ಒನ್ನು ಯಾವುದಾದ್ರು ಬೇಕಾದರೂ ಮಾಡ್ಕೋಬೋದು, ಬಟ್ ನಾನಿವಾಗ ಸರ್ವಿಸ್ ಮಾಡ್ತಾ ಇರೋದು ಬಂದುಬಿಟ್ಟು HP ಆಲ್-ಇನ್-ಒನ್ PC. ಮೊದಲನೇದಾಗಿ ನೀವು ಇದು ನೋಡಿ, ಕೆಳಗಡೆ ಸ್ಟ್ಯಾಂಡ್ ಇದೆಯಲ್ಲ, ಈ ಸ್ಟ್ಯಾಂಡನ್ನು ರಿಮೂವ್ ಮಾಡ್ಕೊಳ್ಳಿ. ಸ್ಟ್ಯಾಂಡನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ನೀವು ಅದಕ್ಕೆ ಬೇಕಾಗಿರ್ತಕ್ಕಂಥ ಸೆಟಪ್ಪು, ಅಂದರೆ ಕೆಳಗಡೆ ಏನಾದರೂ ಮೆತ್ತಗೆ ಬಬಲ್ಸ್ ಕವರು ಇದನ್ನೇನಾದರೂ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಟೂಲ್ಸನ್ನು ನೀವು ಅರೇಂಜ್ ಮಾಡ್ಕೋಬೇಕು. ನೋಡಿ, ಪ್ಲಾಸ್ಟಿಕ್ ಟೂಲ್ಸು ನೋಡಿ, ಈ ಪ್ಲಾಸ್ಟಿಕ್ ಟೂಲ್ಸು ಅಂದರೆ ಪ್ಲಾಸ್ಟಿಕ್ ಟೂಲ್ಸ್ ಆದರೂ ಯೂಸ್ ಮಾಡ್ಕೋಬೋದು, ಮೆಟಲ್ ಟೂಲ್ಸು. ಆದಷ್ಟು ಪ್ಲಾಸ್ಟಿಕ್ ಟೂಲ್ಸ್ನ ಯೂಸ್ ಮಾಡೋದು ಕಲ್ತ್ಕೊಳ್ಳಿ. ನೋಡಿ, ಮಾಡೋದು ಬೇಕಾದರೆ ನೋಡಿ ಇನ್ನೂ ಒಂದು ಸರಿ ನೋಡ್ಕೊಳ್ಳಿ, HP ಆಲ್-ಇನ್-ಒನ್ PC. ಮತ್ತು ಇನ್ನೊಂದು ಪಾರ್ಟ್ ಎಲ್ಲಿ ಲೂಸ್ ಇರುತ್ತೋ, ಅಂದರೆ ಓಪನಿಂಗ್ ಪಾರ್ಟ್ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ. ಯಾವುದಾದ್ರೂ ಒಂದು ಅಂದರೆ ಲೂಸ್ ಇರೋ ಪೋರ್ಷನನ್ನು ನೋಡಿಕೊಂಡು ಅಲ್ಲಿಂದ ನೀವು ಅದನ್ನು ಆ ಲಾಕ್ಸನ್ನು ಇದು ಮಾಡ್ಕೋಬೇಕು. ಹುಷಾರಾಗಿ ಮಾಡ್ಕೊಳ್ಳಿ, ಯಾಕಂದರೆ ಸ್ಕ್ರೀನು ಮತ್ತು ಇದಿರುತ್ತೆ. ಈ ಆಲ್-ಇನ್-ಒನ್ PCಸಲ್ಲಿ ಏನಂತ ಅಂದರೆ, ಈ ಸ್ಕ್ರೀನ್ ಏನಾದರೂ ಡ್ಯಾಮೇಜ್ ಆದರೆ, ನಿಮಗೆ PCs ಏನಾದರೂ ಸ್ಪೇರ್ ಪಾರ್ಟ್ಸು ಡ್ಯಾಮೇಜ್ ಆದರೆ ಸ್ಪೇರ್ ಪಾರ್ಟ್ಸ್ ಅವೈಲಬಿಲಿಟಿ ತುಂಬ ರೇರ್ ಆಗಿರುತ್ತೆ. ಹುಷಾರಾಗಿ ಓಪನ್ ಮಾಡ್ಕೊಳ್ಳಿ. ಈ PC ಬಂದಿರೋದು ಅಪ್ಗ್ರೇಡೇಷನ್ಗೆ. ನಿಮಗೇನಾದರೂ ಬೇಕಾ ಅಂದರೆ ನಮ್ಮ ಕಡೆಯಿಂದ ಮದರ್ಬೋರ್ಡ್ ಸರ್ವಿಸ್ ಎಲ್ಲ ಸಿಗುತ್ತೆ, ಸರ್ವಿಸ್ ಎಲ್ಲ ಮಾಡಿಕೊಡ್ತೀವಿ. ನೀವು ಬೇಕಾದರೆ ಕಾಂಟ್ಯಾಕ್ಟು ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ನಂಬರ್ನ ಲಾಸ್ಟಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಓಪನಿಂಗೇ ತುಂಬ ಇದರಲ್ಲಿ ಏನು ಗೊತ್ತಾ, ಓಪನಿಂಗು ನೀವು ಗೊತ್ತಿಲ್ಲ ಅಂತಂದರೆ ತುಂಬ ಹೇಳಿದ್ನಲ್ಲ, ಈ ಪ್ಲಾಸ್ಟಿಕ್ ಪಾರ್ಟ್ ಇರುತ್ತಲ್ಲ, ಒಂದು ಸರಿ ಬ್ರೋಕ್ ಆದರೆ ಮತ್ತೆ ನಿಮಗೆ ಅದು ಪಾರ್ಟ್ಸೇ ಸಿಗಲ್ಲ, ಅಷ್ಟು ಡೆಲಿಕೇಟ್ ಆಗಿರುತ್ತೆ. ಹುಷಾರಾಗಿ ಮಾಡ್ಕೋಬೇಕು ನೀವು ಓಪನ್ ಮಾಡಬೇಕಾದ್ರೂ. ಈ ರೀತಿಯಾಗಿ ನೋಡಿ, ನೀವು ಇದನ್ನು ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಅಂದರೆ ನಿಮ್ಮ ಸಪೋರ್ಟಿಗೆ ಬೇಕಾದರೆ ಯಾರಾದರೂ ಪಕ್ಕದಲ್ಲಿ ಇನ್ನೊಬ್ಬರನ್ನ ಇದು ಮಾಡ್ಕೊಬೇಕು. ಯಾಕಂದರೆ ನೀವು ಫಸ್ಟ್ ಟೈಮ್ ಮಾಡ್ತಿರೋದಾದರೆ ಸ್ವಲ್ಪ ಇದಿರುತ್ತೆ. ಹಾಗಾಗಿ ನೀವು ಸಪೋರ್ಟ್ಗೆ ಆದಷ್ಟು ಇನ್ನೊಬ್ಬರನ್ನ ಇದು ಮಾಡಿಕೊಂಡ್ರೆ ಓಕೆ. ನೋಡಿ, ಜಸ್ಟ್ ಇದು ಬಂದಿರೋದು ಅಪ್ಗ್ರೇಡೇಷನ್ಸ್ಗೋಸ್ಕರ. ನೋಡಿ, ಈ ಹಾರ್ಡ್ ಡಿಸ್ಕನ್ನು ರೀಪ್ಲೇಸ್ ಮಾಡಿದ್ದೀವಿ. ಈ ಹಾರ್ಡ್ ಡಿಸ್ಕನ್ನು ರೀಪ್ಲೇಸ್ ಮಾಡಿಬಿಟ್ಟು ನೋಡಿ, ಇಲ್ಲಿ ಒಳಗಡೆ WD-ನ ಕನೆಕ್ಟ್ ಮಾಡಿದ್ದೀವಿ. ಏನಕ್ಕೆ ಇಷ್ಟೊಂದು ಲೆಂತ್ ಬೇಡ ಅಂತ ಹೇಳ್ಬಿಟ್ಟು ನಾನು ಮತ್ತು ರ್ಯಾಮ್ ಅಪ್ಗ್ರೇಡೇಷನ್, ವಿಡಿಯೋ ಲೆಂತ್ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತಾಯಿದ್ದೀನಿ. ನೋಡಿ, ರ್ಯಾಮ್ ಅಪ್ಗ್ರೇಡೇಷನ್ ಆಗಿದೆ. ಬರೀ ಜನರಲ್ ಸರ್ವಿಸ್ ಅಷ್ಟೇ, ಇನ್ನೇನೂ ಇಲ್ಲ. ಅಂದರೆ ಕೂಲಿಂಗ್ ಪೇಸ್ಟ್ ಅಪ್ಲೈ ಮಾಡಿಬಿಟ್ಟು ಸರ್ವಿಸ್ ಮಾಡಿ ಕೊಡ್ತಾಯಿದ್ದೀವಿ, ಪ್ಲಸ್ OS ಇನ್ಸ್ಟಾಲೇಷನ್. ಫ್ರೆಂಡ್ಸ್, ನಿಮಗೇನಾದರೂ CCTV, ಲ್ಯಾಪ್ಟಾಪು, ಮೊಬೈಲ್ಸು ಚಿಪ್ ಲೆವೆಲ್ ಸರ್ವಿಸ್ ಬೇಕು ಅಂತಂದರೆ ನೀವು ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಈ ಸ್ಕ್ರ್ಯಾಪ್ ವೇಸ್ಟು, ಲ್ಯಾಪ್ಟಾಪ್ ಸೆಕೆಂಡ್ಸು, ಸೇಲ್ಸು, ಅದಕ್ಕೆಲ್ಲ ನೀವು ಬೇಕಾದರೆ ನಾನು ನಂಬರ್ ಪ್ರೊವೈಡ್ ಮಾಡಿರ್ತೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹುಷಾರಾಗಿ ಅಂದರೆ ಏನು ಗೊತ್ತಾ, ನೋಡಿ, ಹುಷಾರಾಗಿ ಇದು ಮಾಡ್ಕೊಂಡು ಇದು ಮಾಡಬೇಕು. ಲಾಕ್ಸ್ನೆಲ್ಲ ಕ್ಲೀನಾಗಿ ಪ್ರೆಸ್ ಮಾಡ್ಕೋಬೇಕು. ಈ ರೀತಿ ಪ್ರೆಸ್ ಮಾಡಿಕೊಂಡು ನೀವು ಇದು ಮಾಡಿಕೊಂಡು ನೋಡಿ, ಲಾಸ್ಟ್ಗೇನೆ ಈಸಿನೇ ಇರುತ್ತೆ. ನೀವು ಬೇಕಾದರೆ ನೀವು ಟ್ರೈ ಮಾಡ್ಬೋದು. ನಾನು ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು. ನೀವು ಟ್ರೈ ಮಾಡ್ಕೊಳ್ಳಿ. ಟ್ರೈ ಆಗಲಿಲ್ಲ, ನಿಮ್ಮ ಕೈಲಿ ಆಗಲಿಲ್ಲ ಅಂತಂದರೆ ನೋಡಿ ಆನ್ ಮಾಡ್ಬೋದು. ನೋಡಿ, ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಸರಿ ಆನ್ ಮಾಡ್ಕೊಳ್ಳಿ. ನೋಡಿ, ಇವಾಗ OS ಇನ್ಸ್ಟಾಲೇಷನ್ ಬಾಕಿ ಇದೆ, ಅದಕ್ಕೋಸ್ಕರ ಇದು ತೋರಿಸ್ತಾ ಇದೆ, ಅಷ್ಟೆ ನೋಟಿಫಿಕೇಷನ್ ತೋರಿಸ್ತಾ ಇದೆ. ಫ್ರೆಂಡ್ಸ್, ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಮ್ಮ ವಿಡಿಯೋನ ವಾಚ್ ಮಾಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.